ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಿಕ್ಷಾಟನೆಗೆ ಚೈನಾಗೆ ಹೋಗಿದ್ದ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಏನು ಗಿಟ್ಟದೆ ಬರಿಗೈಲಿ ವಾಪಸ್ಸಾಗಿದ್ದಾರೆ. ಪಾಪ ಅವರನ್ನ ಈ ಬಾರಿ ಚೈನಾ ಕೂಡ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡಿದೆ. ಸಾಲ ಕೊಡೋ ಬಗ್ಗೆ ಒಂದೇ ಒಂದು ಭರವಸೆಯನ್ನು ಕೂಡ ಚೈನಾ ಕೊಟ್ಟಿಲ್ಲ. ಆದರೆ ಸಿಪೆಕ್ ಯೋಜನೆಯನ್ನ ಮುಂದುವರಿಸೋಣ ಅಂತ ಮಾತ್ರ ಹೇಳಿ ವಾಪಸ್ ಕಳುಹಿಸಿಕೊಟ್ಟಿದೆ. ಅಲ್ಲಿಗೆ 5 ದಿನಗಳ ಪ್ರವಾಸದಲ್ಲಿ $15 ಬಿಲಿಯನ್ ಲೋನ್ ರೋಲ್ಔಟು, $1.5 ಬಿಲಿಯನ್ ಸಾಲ ಮರುಪಾವತಿಗೆ ಸಮಯ, ಹೀಗೆ ನಾನಾ ಕನಸುಗಳನ್ನು ಹೊತ್ತು ಹೋಗಿದ್ದು ಪಾಕಿಸ್ತಾನ ನಿರಾಸೆಯಿಂದ ವಾಪಸ್ಸು ಬರಬೇಕಾಗಿದೆ. ಅದಕ್ಕೆ ಕಾರಣವಾಗ್ತಾ ಇರೋದು ಪಾಕಿಸ್ತಾನದ ಭಯೋತ್ಪಾದನೆ. ಗೆಳೆಯರೆ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಪದೇ ಪದೇ ಕೇಳಿದರೆ ಪಾಪ ನಿಮಗೂ ಕನಿಕರ ಉಂಟಾಗಿ ಶಹಬಾಜ್ ಶರೀಫ್ಗೆ ಗೂಗಲ್ ಪೇ ಮಾಡಿಬಿಡಬೇಕು ಅಂತ ನಂಬರ್ ಕೇಳೋದಕ್ಕೆ ಶುರು ಮಾಡ್ತೀರಿ. ಹೀಗಾಗಿ ನಾನು ಅದನ್ನು ಮತ್ತೆ ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ. ಈಗ ಹೊಸ ಸರ್ಕಾರ ಅಲ್ಲಿ ರಚನೆ ಆಗಿರೋದ್ರಿಂದ ಅವರು ಬಜೆಟ್ ಮಂಡನೆ ಮಾಡಬೇಕು. ಖಜಾನೆಯಲ್ಲಿ ಹಣನೇ ಇಲ್ಲದೆ ಇದ್ರೆ ಬಜೆಟಲ್ಲಿ ಇನ್ನೇನು ಹೇಳಬೇಕು? ದುಡ್ಡಿಲ್ಲ, ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡಿ. ಹೀಗಾಗಿ ಚೈನಾ ಅನ್ನೋ ಐರನ್ ಬ್ರದರ್ ಹತ್ರ ಜೋಳಿಗೆ ಹಿಡ್ಕೊಂಡು ಹೋದ್ರೆ ಒಂದಷ್ಟು ಏನಾದರೂ ಸಿಗಬಹುದು ಅಂದ್ಕೊಂಡು ಶಹಬಾಜ್ ಶರೀಫ್ 5 ದಿನಗಳ ಚೈನಾ ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ನಾವು ನಿಮ್ಮ ಊರಿಗೆ ಬರ್ತೀವಿ ಅಂತ ಹೇಳಿದ ಮೇಲೆ ಚೈನಾ ಅಪಾಯಿಂಟ್ಮೆಂಟ್ ಕೊಡ್ಬೇಕಲ್ಲ, ಅದಕ್ಕೂ ಒಂದಷ್ಟು ದಿನ ಸತಾಯಿಸಿದ ಚೈನಾ ಕಡೆಗಿನ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋ ಹಾಗೆ ಬನ್ನಿ ಅಂತ ಹೇಳ್ತು. ತೀರಾ ಅಲ್ಲಿಗೆ ತಮ್ಮ ಮಂತ್ರಿಗಳ ನಿಯೋಗ ಕಟ್ಕೊಂಡು ಹೋದ ಪಾಕಿಸ್ತಾನದ ಪ್ರಧಾನಿನ ಏರ್ಪೋರ್ಟ್ ಅಲ್ಲಿ ಬರಮಾಡ್ಕೊಳ್ಳೋದಕ್ಕೆ ಅವ್ರು ಕಳುಹಿಸಿಕೊಟ್ಟಿದ್ದು ವಿದೇಶಾಂಗ ಇಲಾಖೆಯ ಉಪಸಚಿವನನ್ನ. ಬ್ಯಾಡದ ಅಳಿಯ ಮನೆಗೆ ಬಂದ್ರೇನ್ ಬ್ಯಾಂಡ್ ವಾದ್ಯಗಳ ಸಮೇತ ಬರಮಾಡ್ಕತಾರ. ಪಾಕಿಸ್ತಾನದ ಪ್ರಧಾನಿಯನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಚೈನಾ ತನ್ನ ವಿದೇಶಾಂಗ ಇಲಾಖೆಯ ಉಪಸಚಿವನನ್ನ ಕಳುಹಿಸಿಕೊಡ್ತು. ಇನ್ನು ಶಹಬಾಜ್ ಅವರನ್ನ ಭೇಟಿ ಮಾಡುವಾಗ ಕೂಡ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಹರಳೆಣ್ಣೆ ಮುಖ ಮಾಡ್ಕೊಂಡು ಏನೋ ಬಲವಂತಕ್ಕೆ ಕೈ ಕುಲುಕೋ ಥರ ಮಾಡಿದ್ರು. ಆನಂತರ ಅಧಿಕಾರಿಗಳ ಸಚಿವರ ಮಟ್ಟದ ಮಾತುಕತೆಗಳಾದವು. ಅದರಲ್ಲಿ ಪಾಕಿಸ್ತಾನಕ್ಕೆ ಯಾವ ಸಹಾಯವನ್ನು ಮಾಡೋ ಬಗ್ಗೆ ಚೈನಾ ಯಾವ ಭರವಸೆಯನ್ನು ಕೊಡಲಿಲ್ಲ. ಹಾಗಂತ ಎಕನಾಮಿಕ್ ಕಾರಿಡಾರ್ ಯೋಜನೆಯನ್ನು ಕೈ ಬಿಡ್ತೀವಿ ಅಂತ ಕೂಡ ಚೈನಾ ಹೇಳಲಿಲ್ಲ. ಪಾಕಿಸ್ತಾನದಲ್ಲಿ ಚೈನಾ ಮಾಡ್ತಾ ಇರೋ ಈ ಹೂಡಿಕೆ ಮತ್ತು ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಅನ್ನೋದು ಒಂಥರ ಭೂಮಿ ಮೇಲಿನ ಬ್ಲ್ಯಾಕ್ ಹೋಲ್ ಥರ ತಯಾರಾಗಿದೆ ಅನ್ನೋದು ಚೈನಾಗೆ ಗೊತ್ತಿದೆ. ಅಲ್ಲಿಗೆ ಹಾಕಿದ ಹಣ ಒಂದೇ ಒಂದು ಪೈಸೆ ಕೂಡ ಮತ್ತೆ ವಾಪಸ್ಸು ಬರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಎಷ್ಟು ಹಾಕಿದರೂ ಅದಕ್ಕೆ ಸಾಕು ಆಗೋದಿಲ್ಲ ಅನ್ನೋದನ್ನು ಚೈನಾ ಅರ್ಥ ಮಾಡ್ಕೊಂಡಿದೆ. ಆದರೆ ಈ ಯೋಜನೆ ಅವರ ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟು. ಚೈನಾದ ಬೆಲ್ಟ್ ಅಂಡ್ ರೋಡ್ ಪಾಕಿಸ್ತಾನದಲ್ಲೇ ನಿಂತೋಯ್ತು ಅಂತಾದರೆ ಅದು ಬೇರಿನ್ನೆಲ್ಲೂ ಮುಂದಕ್ಕೆ ಸಾಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಮತ್ತು ಜಗತ್ತಿನ ಇನ್ನಿತರ ದೇಶಗಳು ಕೂಡ ಅದರಿಂದ ಹಿಂದೆ ಸರಿಯತ್ವೆ ಅನ್ನೋದು ಚೈನಾಗೆ ಕಾಡ್ತಿರೋ ಭಯ. ಹೀಗಾಗಿ ಈ ಯೋಜನೆ ನಷ್ಟದ ಮೂಲನೇ ಆದರೂ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಮುಂದುವರಿಸೋ ನಾಟಕನ ಚೈನಾ ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡೋದ್ರಿಂದ ಚೈನಾಗೆ ಲಾಭನೇ ಆಗಬೇಕಲ್ವಾ? ಅಲ್ಲೊಂದು ರೋಡ್ ಹಾಕ್ಕೊಂಡ್ರೆ ಯುರೋಪ್ನಿಂದ ಚೈನಾದ ಶಿನ್ಜಿಯಾಂಗ್ಗೆ ನೇರ ಸಂಪರ್ಕ ಕಲ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಪವರ್ ಪ್ರಾಜೆಕ್ಟ್ಗಳನ್ನು ಮಾಡಿದರೆ ಅಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಪಾಕಿಸ್ತಾನಕ್ಕೆ ಮಾರಬಹುದು. ಅಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರೆ ಚೈನಾದ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಕೆಲಸ ಕೊಡಬಹುದು. ಅಲ್ಲಿ ಕಟ್ತಾ ಇರೋ ಡ್ಯಾಮ್ಗಳಿಗೆ ಸಾಲನೂ ಕೊಡಬಹುದು. ಆನಂತರ ಕಾಂಟ್ರಾಕ್ಟನ್ನು ಕೂಡ ಚೈನಾದ ಕಂಪನಿಗಳಿಗೆ ಕೊಟ್ಟು ಅಲ್ಲೂ ಕಾಸು ಮಾಡಬಹುದು. ಚೈನಾದ ಲೇಬರ್ಗಳಿಗೆ ಕೆಲಸನೂ ಅಲ್ಲಿ ಕೊಡಬಹುದು. ಇನ್ನು ಏನು ಚೈನಾಗಿ ಇಲ್ಲಿ ನೋವು ಅಂತ ನಿಮಗೆ ಅನ್ನಿಸ್ತಾ ಇರಬೇಕು. ಗೆಳೆಯರೆ, ಇಲ್ಲಿ ಚೈನಾಗೆ ಜಗತ್ತಿನ ಬೇರೆ ಯಾವುದೇ ದೇಶದಲ್ಲೂ ಎದುರಾಗದ ಸಮಸ್ಯೆಗಳು ಪಾಕಿಸ್ತಾನದಲ್ಲಿ ಎದುರಾಗ್ತಾ ಇವೆ. ಅದರ ಹೆಸರು ಭಯೋತ್ಪಾದನೆ, ಇಸ್ಲಾಮಿಕ್ ಉಗ್ರವಾದ. ಇತ್ತೀಚೆಗೆ ಬಲೂಚಿಸ್ತಾನದಲ್ಲಿ ಖೈಬರ್ ಪಖ್ತೂನ್ಖ್ವಾದಲ್ಲಿ ಚೈನಾ ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇರುವ ಸುದ್ದಿಗಳನ್ನು ನೀವು ಕೇಳ್ತಾ ಇರ್ತೀರಿ. ಚೈನಾದ ಕಾರ್ಮಿಕರ ಮೇಲೆ, ಜನರ ಮೇಲೆ ಬಲೂಚಿಸ್ತಾನದ ಪಡೆಗಳು ದಾಳಿ ಮಾಡಿದರೆ ಅದಕ್ಕೊಂದು ಅರ್ಥ ಇದೆ. ನಮ್ಮ ಹಕ್ಕುಗಳನ್ನು ಕಿತ್ಕೋತಾ ಇದ್ದಾರೆ, ನಮ್ಮ ಸಂಪತ್ತನ್ನು ದೋಚೋದಿಕ್ಕೆ ಅಂತಲೇ ಬಂದಿದ್ದಾರೆ ಅಂತ ಅವರಿಗೆ ಚೈನಾ ಮೇಲೆ ಸಿಟ್ಟಿದೆ. ನಾವು ಬ್ರಿಟಿಷರನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ನೋಡ್ತಾ ಇದ್ವೋ ಹಾಗೆ ಚೀನೀಯರು ಇವತ್ತು ಬಲೂಚಿಗರ ಕಣ್ಣಿಗೆ ಕಾಣ್ತಾರೆ. ಹೀಗಾಗಿ ಅಲ್ಲಿ ದಾಳಿಗಳು ನಡೀತಾ ಇವೆ. ಓಕೆ, ಆದರೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಯಾಕೆ TTP ಅಂದರೆ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಯಾಕೆ ಚೀನೀಯರ ಬೆನ್ನು ಬಿದ್ದಿದೆ? ಇದು ಅರ್ಥ ಆಗಬೇಕು ಅಂದರೆ ನಾವು 17 ವರ್ಷಗಳ ಹಿಂದಕ್ಕೆ ಹೋಗಬೇಕು. ಅವತ್ತಲ್ಲಿ ನಡೆದ ಆಪರೇಷನ್ ಲಾಲ್ ಮಸ್ಜಿದ್ ಬಗ್ಗೆ ತಿಳ್ಕೋಬೇಕು.
ಅದು ಜುಲೈ 3, 2007. ಪಾಕಿಸ್ತಾನಿ ಸೇನಾಪಡೆಗಳು ಇಸ್ಲಾಮಾಬಾದ್ನ ISI ಕಚೇರಿಯ ಪಕ್ಕದಲ್ಲೇ ಇದ್ದ ಕೆಂಪು ಮಸೀದಿಯನ್ನು ಸುತ್ತುವರೆದಿದ್ವು ಮತ್ತು ಒಳಗನುಗ್ಗೋದಕ್ಕೆ ಆದೇಶವನ್ನು ಕಾಯ್ತಾ ಇದ್ವು. ಅದಕ್ಕೆ ಕಾರಣವಾಗಿದ್ದು ಆ ಮಸೀದಿ ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ತಾ ಇದೆ ಅನ್ನೋದು ಮತ್ತು ಅಲ್ಲಿನ ಮಹಿಳಾ ವಿದ್ಯಾರ್ಥಿನಿಯರು ಚೈನಾದ ನಾಗರಿಕರನ್ನು ಅಪಹರಿಸಿದ್ರು ಅನ್ನೋ ಆರೋಪ. ಗೆಳೆಯರೆ, ಇಸ್ಲಾಮಾಬಾದ್ನ ಲಾಲ್ ಮಸ್ಜಿದ್ ಇದೆ ನೋಡಿ, ಇದನ್ನು 1965ರಲ್ಲಿ ಮೊಹಮ್ಮದ್ ಅಬ್ದುಲ್ಲಾ ಘಾಜಿ ಅನ್ನೋನು ಸ್ಥಾಪನೆ ಮಾಡ್ತಾನೆ. ಇದರ ಹೊರ ಮತ್ತು ಒಳಗೋಡೆಗಳಿಗೆ ಕೆಂಪು ಬಣ್ಣ ಬಳಿಯಲಾಗಿತ್ತು. ಹೀಗಾಗಿ ಇದನ್ನ ಲಾಲ್ ಮಸ್ಜಿದ್ ಅಂತ ಕರೆದ್ರು. ಈ ಘಾಜಿ ಕಟ್ಟರ್ ಇಸ್ಲಾಮಿಸ್ಟ್ ಆಗಿದ್ದ. ಶೀತಲ ಯುದ್ಧದ ಸಮಯದಲ್ಲಿ ಆಫ್ಘನಿಸ್ತಾನದಲ್ಲಿನ ಸೋವಿಯತ್ ಪಡೆಗಳ ವಿರುದ್ಧ ಅಮೆರಿಕ ಅಲ್ಲಿ ಮುಜಾಹಿದೀನ್ಗಳನ್ನು ಹುಟ್ಟಿಸ್ತಾ ಇತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಬಳಕೆ ಆಗಿದ್ದು ಇದೇ ಲಾಲ್ ಮಸ್ಜಿದ್. ಈ ಮೊಹಮ್ಮದ್ ಘಾಜಿಗೆ ಪಾಕಿಸ್ತಾನದ ಸೇನೆಯ ಹಿರಿಯ ನಾಯಕರ ಜೊತೆ ಸಂಪರ್ಕಗಳಿದ್ವು. ಅಲ್ಲಿನ ಸೇನಾಧಿಕಾರಿ ಹಾಗೂ ಮುಂದೆ ಪಾಕಿಸ್ತಾನದ ಅಧ್ಯಕ್ಷ ಕೂಡ ಆದ ಜಿಯಾಉಲ್ ಹಕ್ ಈ ಮಸೀದಿಗೆ ಬರ್ತಾ ಇದ್ದ. ಅಬ್ದುಲ್ಲಾ ಘಾಜಿಯ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದ. ಒಬ್ಬ ಮತಾಂಧನಿಗೆ ಒಂದು ದೇಶದ ಸೇನಾ ಮುಖ್ಯಸ್ಥನ ಸಂಪರ್ಕ, ದೇಶದ ಸರ್ವೋಚ್ಚ ನಾಯಕನ ಸಂಪರ್ಕ ಇದ್ದುಬಿಟ್ರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತಿನ್ನೇನಾದರೂ ಇರೋದಕ್ಕೆ ಸಾಧ್ಯನಾ? ಈ ಘಾಜಿ ಭಯಾನಕ ಭಾಷಣಗಳಿಂದ ಜನರನ್ನ ಕೆರಳಿಸೋದಕ್ಕೆ ನಿಂತ. ಅವನಲ್ಲಿ 2 ಮದರಸಾಗಳನ್ನು ಶುರು ಮಾಡ್ದ. ಒಂದು ಜಾಮಿಯಾ ಹಫ್ಸಾ ಮದರಸಾ, ಇದನ್ನು ಮುಸ್ಲಿಂ ಹೆಣ್ಣು ಮಕ್ಕಳಿಗಾಗಿನೇ ಆರಂಭ ಮಾಡಲಾಯಿತು ಮತ್ತು ಅದು ಜಗತ್ತಿನ ಅತಿ ದೊಡ್ಡ ಹೆಣ್ಣು ಮಕ್ಕಳ ಮದರಸಾ ಅಂತ ಕೂಡ ಅನ್ನಿಸ್ಕೊಳ್ತಾ ಇತ್ತು. ಅದರಲ್ಲಿ 6,000 ವಿದ್ಯಾರ್ಥಿನಿಯರು ಕಲಿತಿದ್ರು ಮತ್ತು ಅಲ್ಲೇ ವಾಸ ಕೂಡ ಮಾಡ್ತಾ ಇದ್ರು. ಹಾಗೆ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದ ಹುಡುಗರನ್ನ ಇವನ ಮತ್ತೊಂದು ಮದರಸಾಗೆ ಹೆಚ್ಚಿನ ಪ್ರಮಾಣದಲ್ಲಿ ತಂದು ಸೇರಿಸುವ ಕೆಲಸ ನಡೀತು. ಜೊತೆಗೆ ಆಫ್ಘನಿಸ್ತಾನದಿಂದ ನಿರಾಶ್ರಿತರಾಗಿ ಬರ್ತಿದ್ದವರ ಮಕ್ಕಳನ್ನು ಕೂಡ ಇದೇ ಮದರಸಾಗೆ ಸೇರಿಸಲಾಯಿತು. ಅಲ್ಲಿ ಮುಜಾಹಿದೀನ್ಗಳನ್ನು ತಯಾರು ಮಾಡೋ ಕೆಲಸದಲ್ಲಿ ಈ ಘಾಜಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಹೋದ. ಮುಂದೆ ಅದು ಯಾವ ಕಾರಣಕ್ಕೋ ಏನೋ ಘಾಜಿ ಮಸೀದಿಯಲ್ಲೇ ಕೊಲೆಯಾಗಿ ಹೋಗ್ತಾನೆ. ಆನಂತರ ಅವನ 2 ಮಕ್ಕಳು, ಒಬ್ಬ ಅಬ್ದುಲ್ ರಶೀದ್, ಇನ್ನೊಬ್ಬ ಅಬ್ದುಲ್ ಅಜೀಜ್, ಈ ಮಸೀದಿ ಮತ್ತು ಮದರಸಾಗಳ ಉಸ್ತುವಾರಿಯನ್ನು ವಹಿಸಿಕೊಂಡ್ರು. ಅಷ್ಟೊತ್ತಿಗೆ ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನ ಎರಡರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ವು. ಅಲ್ಲಿಂದ ರಷ್ಯಾ ಎದ್ದು ಹೋಗಿತ್ತು. ಅಲ್ಲಿ ತಾಲಿಬಾನಿ ಆಡಳಿತ ಶುರುವಾಗಿತ್ತು. ಅವರು ಹುಟ್ಟಿಸಿದ ಅಪ್ಪ ಅಮೆರಿಕ ವಿರುದ್ಧನೇ ಕದನಕ್ಕೆ ನಿಂತಿದ್ರು. ಅಮೆರಿಕಾದ ಮೇಲೆ ವೈಮಾನಿಕ ದಾಳಿಯಾಗಿತ್ತು. ಅಮೆರಿಕಾದ ನಿಷ್ಠಾವಂತ ಅನುನಾಯಿ ಪಾಕಿಸ್ತಾನ ತಾಲಿಬಾನ್ ವಿರುದ್ಧ ಈಗ ಯುದ್ಧ ಮಾಡಬೇಕಾಗಿ ಬರ್ತಾ ಇತ್ತು. ಪಾಕಿಸ್ತಾನದಲ್ಲಿ ಪರ್ವೇಜ್ ಮುಷರಫ್ ಅಧ್ಯಕ್ಷನಾಗಿತ್ತು. ಆತ ಅಮೆರಿಕಾದ ಜೊತೆ ನಿಂತು ತಾಲಿಬಾನ್ ವಿರುದ್ಧದ ಯುದ್ಧಕ್ಕೆ ಸಹಾಯ ಮಾಡೋದಾಗಿ ಘೋಷಣೆ ಕೂಡ ಮಾಡಿದ್ದ. ಇದು ಕೆಂಪು ಮಸೀದಿಯ ಮುಲ್ಲಾಗಳನ್ನು ಕೆರಳಿಸಿತು. ಈ ರಶೀದ್ ಹಾಗೂ ಅಜೀಜ್ ಇಬ್ಬರು ಒಸಾಮಾ ಬಿನ್ ಲಾಡನ್, ಅಲ್ ಜೋಹರಿ ಸೇರಿದ ಹಾಗೆ ಸಾಕಷ್ಟು ಅಲ್ ಖೈದಾ ನಾಯಕರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ರು. ಹೀಗಾಗಿ ಪಾಕಿಸ್ತಾನದ ನಿರ್ಧಾರದ ವಿರುದ್ಧ ಇಬ್ಬರು ಭಾಷಣಗಳನ್ನು ಶುರು ಮಾಡಿದರು. ಜನರನ್ನು ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ನಿಂತರು. ಪರ್ವೇಜ್ ಮುಷರಫ್ ಕೊಲೆಗೆ ಕೂಡ ಕರೆ ಕೊಟ್ಟುಬಿಟ್ರು. ಅದರ ಬೆನ್ನಲ್ಲೇ ಮುಷರಫ್ ಹತ್ಯೆಗೆ ಪಾಕಿಸ್ತಾನದಲ್ಲೊಂದಷ್ಟು ಪ್ರಯತ್ನಗಳೂ ನಡೆದು ಹೋದವು. ಈ ಮಧ್ಯೆ ಲಂಡನ್ ಬಾಂಬಿಂಗ್ ಪ್ರಕರಣದಲ್ಲೂ ಈ ಲಾಲ್ ಮಸ್ಜಿದ್ ಹೆಸರು ಕೇಳಿ ಬಂತು. ಹೀಗಾಗಿ ಇಸ್ಲಾಮಾಬಾದ್ ಪೊಲೀಸರು ಮಸೀದಿಗೆ ತನಿಖೆಗೆ ಅಂತ ಬಂದರೆ ಮದರಸಾದ ಹುಡುಗಿಯರು ಕೈಯಲ್ಲಿ ಕೋಲುಗಳನ್ನು ಹಿಡ್ಕೊಂಡು ಪೊಲೀಸರನ್ನು ಅಟ್ಟಾಡಿಸಿ ಬಡಿದ್ಬಿಟ್ರು. ಆದರೆ ಪಾಕಿಸ್ತಾನದ ಸರ್ಕಾರ ಮಸೀದಿಯ ವಿರುದ್ಧ ಕ್ರಮ ಕೈಗೊಳ್ಳೋ ಧೈರ್ಯನೇ ಮಾಡಲಿಲ್ಲ. ಪೊಲೀಸರನ್ನೇ ಹೊಡೆದು ಓಡಿಸಿದ್ರೂ ಕೂಡ ಸರ್ಕಾರ ಏನೂ ಮಾಡಲಿಲ್ವೋ ಆಗ ಈ ಮತೋನ್ಮಾದಿಗಳಿಗೆ ಇನ್ನೂ ಹೆಚ್ಚು ಧೈರ್ಯ ಬಂತು. ಈ ಮಸೀದಿ ಮತ್ತು ಮದರಸಾಗಳ ಉಗ್ರ ವಿದ್ಯಾರ್ಥಿಗಳು ಇಸ್ಲಾಮಾಬಾದ್ನ ಸಿನಿಮಾ ಥಿಯೇಟರ್ಗಳ ಮೇಲೆ, ಶಾಲೆಗಳ ಮೇಲೆ, ಲೈಬ್ರರಿಗಳ ಮೇಲೆ ದಾಳಿ ಮಾಡೋದಕ್ಕೆ ನಿಂತರು. ಪಾಕಿಸ್ತಾನದಲ್ಲಿ ಶರಿಯಾ ಕಾನೂನು ಜಾರಿಯಾಗಬೇಕು ಅಂತ ಪ್ರತಿಭಟಿಸೋದಕ್ಕೆ ಶುರು ಮಾಡಿದರು. ಸೆಲೂನ್ಗಳ ಮೇಲೆ, ಬ್ಯೂಟಿ ಪಾರ್ಲರ್ಗಳ ಮೇಲೆ ದಾಳಿಗಳಾದವು. ಕಟಿಂಗ್ ಮಾಡಿಸ್ಕೊಳ್ಳೋದು ಇಸ್ಲಾಮಿನ ವಿರುದ್ಧ, ಅದು ಹರಾಮ್ ಅಂತ ಫತ್ವಾಗಳು ಹೊರಟವು. ಈ ಸಿನಿಮಾ ಹಾಡುಗಳ ಕ್ಯಾಸೆಟ್ಟು, ವಿಡಿಯೋ ಮಾರಾಟ ಮಾಡೋ ಅಂಗಡಿಗಳು, ಸಿನಿಮಾ ಪೋಸ್ಟರ್ಗಳು, ಸಾರ್ವಜನಿಕ ಗ್ರಂಥಾಲಯಗಳು, ಶಾಲೆಗಳು, ಹೀಗೆ ಪ್ರತಿಯೊಂದು ಕೂಡ ದಾಳಿಗೀಡಾಗ್ತಾ ಹೋದು. ಗಡ್ಡ ಬಿಡದ ಗಂಡಸರು ಕಂಡ್ರು ಲಾಲ್ ಮಸೀದಿ ಜನ ಹೊಡಿತಾರೆ ಅನ್ನೋ ಥರದ ಭಯ ಇಸ್ಲಾಮಾಬಾದಲ್ಲಿ ಶುರುವಾಯಿತು. ಆಗಲೂ ಪಾಕಿಸ್ತಾನದ ಆಡಳಿತ ಕೈ ಕಟ್ಕೊಂಡು ಸುಮ್ಮನಿತ್ತು. ಮಸೀದಿಯ ಪಕ್ಕದಲ್ಲೇ ಇದ್ದ ಪರಿಸರ ಸಚಿವಾಲಯಕ್ಕೆ ಬೆಂಕಿ ಹಚ್ಚಿದ್ರು. ಆದರೂ ಪಾಕಿಸ್ತಾನ ಕೈ ಕಟ್ಕೊಂಡೇ ಕೂತಿತ್ತು. ಇದೇ ಸಂದರ್ಭದಲ್ಲೇ ಈ ಲಾಲ್ ಮಸ್ಜಿದ್ನ ವಿದ್ಯಾರ್ಥಿಗಳು ಚೈನಾದ ಆರೋಗ್ಯ ಕಾರ್ಯಕರ್ತರನ್ನ ಅಪಹರಣಕ್ಕೀಡು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಚೈನಾದ ನಾಗರಿಕರನ್ನ ಬಿಡುಗಡೆ ಮಾಡಿ ಅಂತ ಮಾತುಕತೆಗಳನ್ನು ಶುರು ಮಾಡುತ್ತೆ. ಹೀಗಾಗಿ ಒಂದು ದಿನ ಅವರನ್ನು ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ದ ಲಾಲ್ ಮಸ್ಜಿದ್ ಮರುದಿನ ಅವರನ್ನು ಬಿಡುಗಡೆ ಮಾಡ್ತು. ಆದರೆ ಚೈನಾ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರೋದಕ್ಕೆ ಶುರು ಮಾಡ್ತು. ನಮ್ಮ ನಾಗರಿಕರನ್ನು ಅಪಹರಿಸಿದವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮುಷರಫ್ಗೆ ಚೈನಾ ಒತ್ತಾಯ ಮಾಡೋದಕ್ಕೆ ನಿಂತ್ಕೊಳ್ತು. ಹಾಗೆ
ಲಂಡನ್ ಬಾಂಬಿಂಗ್ ಪ್ರಕರಣ ಮತ್ತು ಭಯೋತ್ಪಾದಕರ ಜೊತೆಗಿನ ನಂಟು, ಅಲ್ ಖೈದಾ ಉಗ್ರರಿಗೆ ಆಶ್ರಯ ಕೊಡ್ತಿದ್ದಾರೆ ಅನ್ನೋ ಆರೋಪ, ಈ ಎಲ್ಲ ಕಾರಣಗಳಿಂದ ಅಮೆರಿಕ ಕೂಡ ಈ ಲಾಲ್ ಮಸೀದಿಯ ವಿರುದ್ಧ ಕ್ರಮಕ್ಕೆ ಪಾಕಿಸ್ತಾನದ ಮೇಲೆ ಒತ್ತಡ ಹೇರ್ತಾ ಹೋಯಿತು. ಇಷ್ಟಾದರೂ ಪಾಕಿಸ್ತಾನದ ಸೇನೆಗೆ ಲಾಲ್ ಮಸ್ಜಿದ್ ವಿರುದ್ಧ ಕಾರ್ಯಾಚರಣೆ ಮಾಡೋ ಮನಸ್ಸಿರಲಿಲ್ಲ. ಕಡೆಗೆ ಒತ್ತಡ ಹೆಚ್ಚಾದ ಮೇಲೆ ಸೇನೆ ಈ ಮಸೀದಿಯನ್ನು ಸುತ್ತುವರಿತು. ಶರಣಾಗೋದಕ್ಕೆ ರಶೀದ್ ಮತ್ತು ಅಜೀಜ್ ಇಬ್ಬರಿಗೂ ಹೇಳಲಾಯಿತು. ಆದರೆ ಆಗಲೂ ಅವರು ಅದೇ ಹುಂಬ ಧೈರ್ಯದಲ್ಲಿದ್ದರು. ಒಳಗೆ ಸುಮಾರು 100ಕ್ಕೂ ಹೆಚ್ಚು ಮಂದಿ ಆಯುಧಧಾರಿ ಮುಜಾಹಿದೀನ್ಗಳ ಪಡೆ ಇತ್ತು. ಹಾಗೆ ಸೇನೆಯನ್ನು ಹೊರಗೋಡೆಗಳ ಬಳಿ ನಿಯಂತ್ರಿಸೋದಕ್ಕೆ ಮದರಸಾದ ವಿದ್ಯಾರ್ಥಿನಿಯರಿದ್ದರು. ಹೆಂಗಸರನ್ನು ದಾಟಿಕೊಂಡು ಸೇನೆ ಅದು ಹೆಂಗೆ ಮುಂದಕ್ಕೆ ಬಂದುಬಿಡುತ್ತೆ ನೋಡೋಣ ಅನ್ನೋ ಹುಂಬುತನ ಅವರತ್ತು. ಪಾಕಿಸ್ತಾನದ ಸ್ಪೆಷಲ್ ಫೋರ್ಸ್ ಕಮಾಂಡೋಗಳು ಮಸೀದಿಗೆ ಬಂದರು. ಕಟ್ಟ ಕಡೆಯದಾಗಿ ಶರಣಾಗೋದಕ್ಕೆ ವಾರ್ನಿಂಗ್ ಕೊಟ್ಟರು. ಅಷ್ಟರಲ್ಲಿ ಸ್ನೈಪರ್ ಒಬ್ಬ ಮಸೀದಿಯ ಒಳಗಿಂದ ಗುಂಡು ಹಾರಿಸ್ದ. ಅದು ಪಾಕಿಸ್ತಾನದ ಸೇನಾ ಕಮಾಂಡರ್ ಹರುನ್ ಇಸ್ಲಾಂ ಅನ್ನೋನನ್ನು ಬಲಿ ತಗೊಂಡು ಬಿಡ್ತು. ಅಲ್ಲಿಗೆ ಸೇನೆ ಮಸೀದಿಯ ಒಳಗೆ ನುಗ್ಗೋ ನಿರ್ಧಾರವನ್ನು ಮಾಡುತ್ತೆ. ಆರ್ಟಿಲರಿ ಗನ್ನುಗಳು ಬಂದವು. ಕಮಾಂಡೋಗಳು ಕಾರ್ಯಾಚರಣೆ ಶುರು ಮಾಡಿದರು. ಎಲ್ಲ ಮುಗಿಯೋ ಹೊತ್ತಿಗೆ ಸುಮಾರು 120 ಜನ ಅಲ್ಲಿ ಸಾವಿಗೀಡಾಗಿದ್ದರು. 50 ಮಂದಿಯನ್ನು ಬಂಧಿಸಲಾಗಿತ್ತು. 44 ಮಂದಿ ಯೋಧರು ಹಾಗೂ 250ಕ್ಕೂ ಹೆಚ್ಚು ನಾಗರಿಕರು ಗುಂಡಿನ ಚಕಮಕಿಯಲ್ಲಿ ಗಾಯಗೊಂಡಿದ್ದರು. ರಶೀದ್ ಮತ್ತು ಅಜೀಜ್ ಇದ್ರಲ್ಲ, ಈ ಪೈಕಿ ರಶೀದ್ ಕಾರ್ಯಾಚರಣೆಯಲ್ಲಿ ಸತ್ತೋದ. ಅಜೀಜ್ನನ್ನ ಪಾಕಿಸ್ತಾನದ ಪಡೆಗಳು ಅರೆಸ್ಟ್ ಮಾಡಿದರು. ಅಲ್ಲಿಗೆ ಪಾಕಿಸ್ತಾನ ಕೆಂಪು ಮಸೀದಿಯಲ್ಲಿ ಕಾರ್ಯಾಚರಣೆ ಮಾಡಿದ್ವಿ ಅಂತ ಅಮೆರಿಕ ಹಾಗೂ ಚೈನಾಗೆ ತೋರಿಸ್ಕೊಳ್ತು. ಆದ್ರೆ ಆ ಕಾರ್ಯಾಚರಣೆ ಅಲ್ಲಿ ತೆಹರಿಕೆ ತಾಲಿಬಾನ್ ಹುಟ್ಟೋದಕ್ಕೆ ಕಾರಣ ಆಯ್ತು. ಮಸೀದಿಯ ಮೇಲೆ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಚೈನಾ ಕಾರಣ ಅಂತ ಅವರು ಇವತ್ತಿಗೂ ಭಾವಿಸ್ತಾರೆ. ಪಾಕಿಸ್ತಾನ ಆಫ್ಘನಿಸ್ತಾನದ ತಾಲಿಬಾನಿಗಳ ವಿರುದ್ಧ ಅಮೆರಿಕಾಗೆ ನೆರವು ಕೊಡ್ತು ಅನ್ನೋ ಸಿಟ್ಟು ಪಾಕ್ ಆಡಳಿತದ ಮೇಲೆ ಈ TTPಗಿದ್ರೆ, ಲಾಲ್ ಮಸ್ಜಿದ್ನೊಳಗೆ ಸೈನ್ಯ ನುಗ್ಗೋ ಹಾಗಾಗಿದ್ದು ನಿಮ್ಮಿಂದಲೇ ಅಂತ ಚೈನಾ ಮೇಲೆ ಕೂಡ ಈ TTP ಸಿಟ್ಟು ಮಾಡ್ಕೊಂಡಿದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಶರಿಯಾ ಕಾನೂನು ಜಾರಿಯಾಗಬೇಕು, ಪಾಕಿಸ್ತಾನ ಕೂಡ ತಾಲಿಬಾನ್ನ ಆಡಳಿತಕ್ಕೆ ಒಳಗಾಗಬೇಕು ಅನ್ನೋ ಗುರಿ ಇವರಿಗಿದೆ. ಹೀಗಾಗಿ ಇವರು ಬರೀ ಪಾಕಿಸ್ತಾನದ ಸೇನಾ ಪೋಸ್ಟ್ಗಳು, ಪೊಲೀಸರ ಮೇಲೆ ಮಾತ್ರ ಅಲ್ಲ, ಚೈನಾದ ನಾಗರಿಕರು, ಹೂಡಿಕೆಗಳ ಮೇಲೆ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಚೈನಾದವರು ಗೊತ್ತಲ್ಲ ಪಾಪ, ನೋಡಿದ ತಕ್ಷಣ ಇವನು ಚೈನಿ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಹೀಗಾಗಿ ಅವರು ಈಸಿಯಾಗಿ ಅಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಇನ್ನು ಮೊನ್ನೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಡ್ಯಾಮ್ ನಿರ್ಮಾಣ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಚೈನಾದ ಇಂಜಿನಿಯರ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಲಾಯ್ತಲ್ಲ, ಅದರಲ್ಲಿ ಸಾವಿಗೀಡಾದವರಿಗೆ ಪಾಕಿಸ್ತಾನದ ಸರ್ಕಾರ ಸುಮಾರು $2.5 ಮಿಲಿಯನ್ ತುರ್ತು ಪರಿಹಾರವನ್ನು ಘೋಷಣೆ ಮಾಡ್ತು. ಆದರೆ ಪಾಕಿಸ್ತಾನದ ಸೇನೆಯ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಏನಿದೆ ಅದು ಚೈನಾಗೆ ಸಮಾಧಾನವನ್ನು ಕೊಟ್ಟಿಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಬೇಕಾದ ಆರ್ಥಿಕ ಶಕ್ತಿ ನಮ್ಮ ಹತ್ರ ಇಲ್ಲ ಅಂತ ಚೈನಾಗೆ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ. ನಮ್ಮ ಸೇನಾ ನೆಲೆಗಳಿಗೆ, ನಮ್ಮ ಸೇನೆಗೆ ನಿಮ್ಮ ದೇಶದಲ್ಲಿ ಅವಕಾಶ ಮಾಡಿಕೊಡಿ, ನಮ್ಮವರಿಗೆ ನಾವೇ ರಕ್ಷಣೆ ಕೊಟ್ಕೋತೀವಿ ಅಂತ ಚೈನಾ ಹೇಳುತ್ತೆ. ಅವರಿಗೆ ಈ ಹಿಂದೆ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಅಮೆರಿಕಾದ ಸೇನಾ ನೆಲೆಗಳಿದ್ವೋ ಅಲ್ಲೆಲ್ಲ ಚೈನಾದ ಸೇನೆ ಬಂದು ಕೂತ್ಕೋಬೇಕು ಅನ್ನೋ ಆಸೆ. ಆದರೆ ಏನೇ ಐರನ್ ಬ್ರದರ್ ಆದರೂ ಕೂಡ ಚೀನೀಯರನ್ನು ತುಂಬ ಒಳಗೆ ಬಿಟ್ಟುಕೊಳ್ಳೋದಕ್ಕೆ ಪಾಕಿಸ್ತಾನ ಸಿದ್ಧ ಇಲ್ಲ. ಹೀಗಾಗಿ ಈಗ ಚೈನಾ ಕೂಡ ಪಾಕಿಗಳನ್ನು ಬರಿಗೈಯಲ್ಲಿ ವಾಪಸ್ಸು ಕಳುಹಿಸಿದೆ. ಆದರೂ ಪಾಪ ಶಹಬಾಜ್ ಶರೀಫ್ ನಮ್ಮ ಚೈನಾ ಪ್ರವಾಸ ಯಶಸ್ವಿಯಾಗಿದೆ ಅಂತ ಅಲ್ಲಿನ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಚೈನಾ ಪ್ರವಾಸದಲ್ಲಿ ಕೂಡ ಶಹಬಾಜ್ಗಿಂತಲೂ ಹೆಚ್ಚು ಮಿಂಚಿದ್ದು ಅಲ್ಲಿನ ಮುಲ್ಲಾ ಜನರಲ್ ಅಸೀಂ ಮುನೀರೆ ಅನ್ನೋದನ್ನ ಪಾಕಿಸ್ತಾನದ ಜನ ಕಂಡಿದ್ದಾರೆ. ಅಲ್ಲಿಗೆ ಅಲ್ಲಿ ಚುನಾಯಿತ ಸರ್ಕಾರ ಇದ್ರೂ ಕೂಡ ಆಡಳಿತ ಇರೋದು ಸೇನೆಯ ಕೈಯಲ್ಲೇ ಅನ್ನೋದು ಮತ್ತೆ ಅಲ್ಲಿನ ಜನಕ್ಕೆ ಅರ್ಥ ಆಗಿದೆ. ಮತ್ತೊಂದು ಕಡೆ ಭಾರತದ ಜೊತೆಗಿನ ಸಂಬಂಧ ಸುಧಾರಣೆಗೆ ಕೂಡ ಪಾಕಿಸ್ತಾನ ನಿಧಾನವಾಗಿ ಪ್ರಯತ್ನಗಳನ್ನು ಶುರು ಮಾಡ್ತಾ ಇದೆ. ಆದರೆ ಒಂದು ಕಡೆ ಬಿಳಿ ಬಾವುಟ ಹಿಡ್ಕೊಂಡು ಅದರ ನೆರಳಲ್ಲೇ ಉಗ್ರರನ್ನು ನುಗ್ಗಿಸ್ತಾ ಇರೋ ಈ ಕೊಳಕು ದೇಶನ ಭಾರತ ಹೇಗೆ ತಾನೇ ನಂಬುತ್ತೆ? ಹೊಸ ಭಾರತದ ಸರ್ಕಾರ ಈ ಬಾರಿ ಪಾಕಿಸ್ತಾನದ ಜೊತೆಗೆ ಹೇಗೆ ವರ್ತಿಸಲಿದೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಸಾಲ ಅಂತ ಹೋಗಿ ಸೋತು ಬಂದ ಪಾಕ್ ಪ್ರಧಾನಿ ಹಾಗೂ ಪಾಕಿಸ್ತಾನದಲ್ಲಿ ಚೈನಾದ ನೆರಳು ಕಂಡರೂ ಉರಿದು ಬೀಳುವ TTPಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.